ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಮನೆಯಲ್ಲಿ ನಾವು ಮಹಾಲಕ್ಷ್ಮಿಗೆ ಯಾವ ಥರ ಪಂಚಾಮೃತ ಅಭಿಷೇಕವನ್ನು ಮಾಡ್ತೀವಿ, ಹಾಗೆ ಕಳಶ ಸ್ಥಾಪನೆಯನ್ನು ಯಾವ ಥರ ಮಾಡ್ತೀವಿ, ನಮ್ಮ ಮನೆಯಲ್ಲಿ ಯಾವ ಯಾವ ಪದ್ಧತಿಗಳಿದ್ದಾವೆ, ನಮ್ಮ ಹಸ್ಬೆಂಡ್ ನನಗೆ ಎಷ್ಟು ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು. ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗುರುವಾರ ರಾತ್ರಿ ನಾನು ರಂಗೋಲಿ ಹಾಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿ ಹಾಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಲಕ್ಷ್ಮಿ ಮೂರ್ತಿಯನ್ನು ಮಾಡೋದಕ್ಕೆ ಅಂತ ಆರ್ಡರ್ ಕೊಟ್ಟಿದ್ದೆ. ಅವರು ಗುರುವಾರ ರಾತ್ರಿ 10 ಗಂಟೆಗೆ ಬನ್ನಿ ಅಂತ ಹೇಳಿದರು. ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಳ್ಳೋದಿತ್ತು. ಶಾಪಿಂಗ್ ಮುಗಿಸ್ಕೊಂಡು ಅದು ಲಕ್ಷ್ಮಿ ಮೂರ್ತಿಯನ್ನು ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ಒಂದು 10:30 ಆಯಿತು. 10:30 ಆದಮೇಲೆ ನಾನಿಲ್ಲಿ ಮಕ್ಕಳನ್ನ ಊಟ ಮಾಡಿಸಿ ಮಲಗಿಸಿದ್ದಾದಮೇಲೆ ನಾನಿಲ್ಲಿ ರಂಗೋಲಿನ ಹಾಕ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಬಂದರೆ ಸಾಕು, ರಾತ್ರಿ ಎಲ್ಲ ಕೆಲಸ ಮಾಡಿದರೂ ಕೆಲಸನೇ ಮುಗಿಯಲ್ಲ, ಅಷ್ಟು ಕೆಲಸ ಇರುತ್ತೆ. ನಾನಿಲ್ಲಿ ಬರೀ ಮನೆ ಮುಂದೆ ಮಾತ್ರ ರಂಗೋಲಿ ಹಾಕಿದ್ದೀನಿ. ಒಳಗಡೆ ಮಾತ್ರ ಇನ್ನೂ ತುಂಬ ಕೆಲಸ ಇದೆ. ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಪಾತ್ರೆನ ತೊಳ್ಕೊಬೇಕು, ಇನ್ನೂ ತುಂಬ ಕೆಲಸ ಇದೆ. ಈಗಾಗಲೇ ಒಂದು 2 o'clock ಟೈಮ್ ಆಗಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಣ್ಣೂರಿ ಬರ್ತಾಯಿತ್ತು. ಸೊ ಹಾಗಾಗಿ ಒಂದು 2 hour ಮಲ್ಕೊಂಡು ಎದ್ದಿದ್ದೀನಿ ಅಷ್ಟೇ. ನಾನಿಲ್ಲಿ ಮಾರ್ನಿಂಗ್ 4 o'clock ಎದ್ದಿದ್ದಾದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟು ಎದ್ದು ಫ್ರೆಶ್ ಅಪ್ ಆಗಿ ಬಂದಮೇಲೆ 1 ಲೋಟ ನಾನು ಬಿಸಿ ನೀರನ್ನು ಕುಡಿತಾ ಇದ್ದೀನಿ. ಬಿಸಿ ನೀರನ್ನು ಕುಡಿದು ಮುಗಿಸಿದ್ದಾದಮೇಲೆ ನಾನಿಲ್ಲಿ ಕಿಚನ್ಗೆ ಹೋಗಿ ಕಿಚನ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ತೊಳೆಯೋಷ್ಟರಲ್ಲಿ ಒಂದು 1/2 hour ಆದರೂ ಬೇಕು. ಇನ್ನು ಜಾಸ್ತಿನೇ ಟೈಮ್ ತೊಗೊಳತ್ತೆ. ತುಂಬ ಅರ್ಜೆಂಟಾಗಿ ಮಾಡಿದರೆ ಒಂದು 1/2 hour ಟೈಮ್ ತೊಗೊಳತ್ತೆ. ನನ್ನ ಮಕ್ಕಳು ನಿನ್ನೆ ರಾತ್ರಿ ಕೇಳ್ತಾ ಇದ್ರು, ಅಮ್ಮ ನನಗೆ ಏನಾದರೂ ಆ್ಯಕ್ಟಿವಿಟಿ ಇದ್ದರೆ ಕೊಡು ಅಂತ. ಸೊ ಹಂಗಾಗಿ ನಾನು ಏನು ಹೇಳಿದೆ, ಈ ಎಲ್ಲ ಪಾತ್ರೆನೂ ಕ್ಲೀನಾಗಿ ತೊಳೆದು ಇಡಬೇಕು ಅಂತ ಹೇಳಿದ್ದೆ. ಸೊ ಹಂಗಾಗಿ ನನ್ನ ಮಕ್ಕಳು ಕ್ಲೀನಾಗಿ ತೊಳಿತಾ ಇದ್ದಾರೆ ಇದನ್ನೆಲ್ಲ ಪಾತ್ರೆನೂ. ಅವರೇ ಎಷ್ಟು ಕ್ಲೀನಾಗಿ ತೊಳೆದಿದ್ದಾರೆ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ತೊಳಿತಾ ಇದ್ರು. ನೋಡ್ಬೋದು ಇಷ್ಟು ಕ್ಲೀನಾಗಿ ತೊಳೆದಿದ್ದಾರೆ. ಇನ್ನು ಇದಕ್ಕೆ ಗೋಮೂತ್ರವನ್ನು ಸ್ವಲ್ಪ ಪ್ರೇಕ್ಷಣೆ ಮಾಡಿದರೆ ಮುಗ್ದೋಗತ್ತೆ. ಇವಾಗ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಪಾತ್ರೆ ಕೂಡ ತೊಳ್ಕೊಂಡಿದ್ದಾಯಿತು. ಇನ್ನು ಕಸ ಗುಡಿಸಿ ನೆಲ ಒರೆಸೋದು ಅಷ್ಟೇ ಬಾಕಿ. ನಮ್ಮದು ಮಕ್ಕಳಿರುವಂತಹ ಮನೆ. ಮಕ್ಕಳು ತುಂಬ ಗಲೀಜು ಮಾಡ್ತಾರೆ, ಅಂದರೆ ತುಂಬ ಕಾಟ ಕೊಡ್ತಾ ಇರ್ತಾರೆ ಪೂಜೆ ಮಾಡೋ ಟೈಮಲ್ಲಿ. ಕೆಲವೊಂದು ಸಾರಿ ನಮ್ಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ಅಲ್ಲಲ್ಲೇ ದೇವ್ರ ಐಟಮ್ಸ್ ಆಗಿರ್ಬೋದು, ಏನೋ ಒಂದು ಇಟ್ಟಿರ್ತೀವಿ ಅಥವಾ ಏನೋ ಒಂದು ಮಾಡ್ತಾ ಇರ್ತೀವಿ, ಗೊತ್ತಿಲ್ಲದೇನೆ ಮಾಡ್ತಾ ಇರ್ತೀವಿ. ಸೊ ಅದು ಏನಾದರೂ ಆ ಥರ ಆಗಿದ್ರೆ ನೀವು ಅದನ್ನು ಮಿಸ್ಟೇಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನಿಲ್ಲಿ ಎಲ್ಲ ಬೇಸಿಕ್ ಕೆಲಸ ಮುಗಿಸ್ಕೊಂಡಿದ್ದಾದಮೇಲೆ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನಾನಿಲ್ಲಿ ಸಾಫ್ಟ್ ಆಗಿರೋ ಸೀರೆನ ಉಟ್ಕೊಂಡಿದ್ದೀನಿ. ಎಷ್ಟು ಕಂಫರ್ಟೇಬಲ್ ಆಗಿತ್ತು ಅಂದರೆ ತುಂಬಾ ಕಂಫರ್ಟೇಬಲ್ ಆಗಿತ್ತು. ಆಮೇಲೆ ಇದ್ರ ಜೊತೆ ಬ್ಲೌಸ್ ಕೂಡ ನಾನು ಇನ್ನೂ ಸ್ಟಿಚ್ ಮಾಡಿಸಿರಲಿಲ್ಲ. ಸೊ ಹಾಗೆ ಮಿಸ್ ಮ್ಯಾಚ್ ಮಾಡಿಕೊಂಡು ಬೇರೆ ಸ್ಯಾರಿದು ಇದಕ್ಕೆ ಬ್ಲೌಸ್ನ ವೇರ್ ಮಾಡಿದ್ದೀನಿ. ಅಮಾವಾಸ್ಯೆ ಆಗಿರ್ಬೋದು, ಹುಣ್ಣಿಮೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಹಬ್ಬ ಆಗಿರ್ಬೋದು, ಈ ಥರದ ದಿನಗಳಲ್ಲಿ ನಾವು ಏನು ಮಾಡಬೇಕು, ಫಸ್ಟು ಈ ಥರ ಗ್ಯಾಸ್ ಸ್ಟವ್ನ ಪೂಜೆ ಮಾಡಿಕೊಂಡು ಆಮೇಲೆ ನಾವು ಅಡುಗೆನ ಸ್ಟಾರ್ಟ್ ಮಾಡಬೇಕು. ಅಂದರೆ ತುಂಬ ಒಳ್ಳೆಯದು. ಮೊದಲಿಗೆ ನಾವು ಅಗ್ನಿ ದೇವನನ್ನು ನಾವು ಪೂಜೆ ಮಾಡಬೇಕಾಗತ್ತೆ. ಮೊದಲಿಗೆ ಗ್ಯಾಸ್ ಸ್ಟವ್ನ ಪೂಜೆ ಮಾಡಿ ಒಂದು ಊದ್ಬತ್ತಿನ ಬೆಳಗಿದ್ರೆ ಮುಗ್ದೋಯ್ತು. ನಮ್ಮನೆಯವರು ಇಲ್ಲಿ ಗಂಜಿಲವನ್ನು ಇಲ್ಲಿ ಪ್ರೇಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಬೌಲಲ್ಲಿ ಗಂಜಿಲನ್ನು ತಗೊಂಡು ಒಂದು ಎಲೆ ಅಥವಾ ಯಾವುದಾದ್ರೂ ವಿಳ್ಯದೆಲೆ ಆಗಿರ್ಬೋದು ಅಥವಾ ಗರಿಕೆ ಆಗಿರ್ಬೋದು, ಆ ಥರ ಏನಾದರೂ ತೊಗೊಂಡು ಅದನ್ನು ಮನೆ ತುಂಬ ಎಲ್ಲ ಕಡೆಗೂ ಪ್ರೇಕ್ಷಣೆ ಮಾಡಬೇಕು. ಎಲ್ಲೂ ಬಿಡದೇ ಇರೋ ಹಾಗೆ ಚೆನ್ನಾಗಿ ಪ್ರೇಕ್ಷಣೆ ಮಾಡಿದರೆ ಮನೆ ಎಲ್ಲ ಶುದ್ಧಿ ಆಗತ್ತೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಸೊ ಹಾಗಾಗಿ ಮನೇನ ಶುದ್ಧಿ ಮಾಡಿಕೊಂಡು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಿ. ಇವಾಗ ನಾನು ಗ್ಯಾಸ್ ಸ್ಟವ್ನ ಪೂಜೆ ಮಾಡಿದ್ದಾದಮೇಲೆ ಮೊದಲಿಗೆ ನಾನು ಹಾಲನ್ನು ಇಡ್ತೀನಿ. ಹಾಲನ್ನು ಉಕ್ಸಿದ್ರೆ ಇನ್ನೂ ಒಳ್ಳೆಯದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಲನ್ನು ಉಕ್ಕಿಸ್ಬೇಕು, ಅದು ಕೂಡ ತುಂಬ ಒಳ್ಳೆಯದು. ನಾನಿಲ್ಲಿ ಬರೀ ಹಾಲನ್ನು ಕಾಯಿಸ್ತಾ ಇದ್ದೀನಿ ಅಷ್ಟೇ. ಈ ಕಡೆಗೆ ನಮ್ಮ ಮನೆಯವರು ಕೂಡ ಅಷ್ಟೇ ಪಂಚಾಮೃತ ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇದು ನಮ್ಮ ಪುಟ್ಟ ದೇವರ ಕೋಣೆ. ನಾವು ಪ್ರತಿದಿನವೂ ಇಲ್ಲೇ ಪೂಜೆ ಮಾಡ್ತೀವಿ. ಮೊದಲಿಗೆ ನಾನಿಲ್ಲಿ ವಿಘ್ನ ವಿನಾಶಕನ್ನ ಪೂಜೆ ಮಾಡಿ ಆಮೇಲೆ ವರಮಹಾಲಕ್ಷ್ಮಿ ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಮೊದಲು ಮನೆ ದೇವರಿಗೆ ಅಂದರೆ ಮನೆಯಲ್ಲಿರೋ ದೇವರನ್ನು ಪೂಜೆ ಮಾಡಿ ಆಮೇಲೆ ನಾವು ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿರೋ ದೇವರನ್ನು ಪೂಜೆ ಮಾಡೋದು ಮರ್ತೋಗ್ಬಿಡ್ತಾರೆ, ಡೈರೆಕ್ಟಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಥರ ಮಾಡೋದಕ್ಕೆ ಹೋಗಬಾರ್ದು. ಮನೆಯಲ್ಲಿ ಮೊದಲಿಗೆ ನಾವು ವಿಘ್ನ ವಿನಾಶಕನ್ನ ಪೂಜೆ ಮಾಡಿಕೊಂಡು ಮನೆ ದೇವರನ್ನು ಪೂಜೆ ಮಾಡಿಕೊಂಡು ಆಮೇಲೆ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನಮ್ಮ ಮನೆಯವರು ಪಂಚಾಮೃತ ಅಭಿಷೇಕ ಮಾಡೋದಕ್ಕೆ ಅಂತ ಕೂತ್ಕೊಂಡಿದ್ದಾರೆ. ಇದು ಒಂದೇ ವರ್ಷ ಅಲ್ಲ ಈ ಥರ ಪೂಜೆ ಮಾಡ್ತಾ ಇರೋದು. ಪ್ರತಿ ವರ್ಷ ನಾನು ಯಾವ ವರ್ಷ ವರಮಹಾಲಕ್ಷ್ಮಿಯನ್ನು ಸ್ಟಾರ್ಟ್ ಮಾಡಿದ್ದೀನಲ್ಲ ಆ ವರ್ಷದಿಂದ ಇಲ್ಲಿವರೆಗೂ ನಾವು ಇದೇ ಪದ್ಧತಿಯನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ಒಂದು 10 ರಿಂದ 11 ವರ್ಷ ಆಯಿತು ನಾವು ಇದೇ ಪದ್ಧತಿಯನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಮನೆಯವರಿಗೆ
ಗೊತ್ತಿರುವಂಥ ಒಂದು 2 ಮಂತ್ರಗಳನ್ನು ಹೇಳ್ಕೊಂಡು ಇಲ್ಲಿ ಅಭಿಷೇಕ ಮಾಡ್ತಾರೆ. ಮೊದಲಿಗೆ ಗಂಜಲವನ್ನು ಹಾಕ್ತಾರೆ, ಆಮೇಲೆ ಶುದ್ಧ ನೀರಿನ ಅಭಿಷೇಕವನ್ನು ಮಾಡ್ತಾರೆ, ಆಮೇಲೆ ಅರಿಶಿನ ನೀರಿಂದ ಅಭಿಷೇಕ ಮಾಡ್ತಾರೆ, ಕುಂಕುಮ ನೀರಿಂದ ಕೂಡ ಅಭಿಷೇಕ ಮಾಡ್ತಾರೆ. ಹಾಲು, ತುಪ್ಪ, ಮೊಸರು, ಬಾಳೆಹಣ್ಣು, ಸಕ್ಕರೆ ಹಾಗೂ ಕಲ್ಲು ಸಕ್ಕರೆ ಮತ್ತು ಜೇನುತುಪ್ಪ, ಅಕ್ಷತೆ, ಹೂವು ಇದೆಲ್ಲವನ್ನ ಬಳಸ್ಕೊಂಡು ನಾವಿಲ್ಲಿ ಅಭಿಷೇಕವನ್ನು ಮಾಡ್ತಾ ಇದ್ದೀವಿ. ಇನ್ನೂ ತುಂಬ ವೆರೈಟಿಯಾಗಿ ಪೂಜೆ ಎಲ್ಲ ಮಾಡ್ತಾರೆ, ಅದು ಕೂಡ ತುಂಬ ಒಳ್ಳೆಯದು. ನಾನು ಕೂಡ ಅಂದ್ಕೊಂಡಿದ್ದೀನಿ ಕುಂಕುಮಾರ್ಚನೆಯನ್ನು ಮಾಡಿಸೋದು ಅಂತ. ಕುಂಕುಮಾರ್ಚನೆ ಅಂತ ಅಂದರೆ ಒಂದು ಅರ್ಧ kg ಅಥವಾ 1 kg ಗಟ್ಟಲೆ ಎಲ್ಲ ಕುಂಕುಮವನ್ನು ತಗೊಂಡು ಬಂದು ಅದನ್ನು ಅರ್ಚನೆ ಮಾಡೋದು ಅಂತ. ನಾನಿಲ್ಲಿ ಪ್ರತಿಯೊಂದನ್ನು ಸೆಕೆಂಡ್ ಆಗಿ ನಾನಿಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಎಷ್ಟೋ ವಿಡಿಯೋ ಅಂದರೆ ಕೆಲವೊಂದಿಷ್ಟು ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ, ಯಾಕಂತ ಅಂದರೆ ತುಂಬ ಲೆಂದಿ ವಿಡಿಯೋ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ. ನಾನು ನಿಮಗಿಲ್ಲಿ ಅಭಿಷೇಕ ಮಾಡೋದನ್ನು ಕಂಪ್ಲೀಟಾಗಿ ತೋರಿಸೋದಕ್ಕೆ ಹೋಗಿಲ್ಲ. ನಾನಿಲ್ಲಿ ಜೇನುತುಪ್ಪವನ್ನು ಹಾಕ್ತಾ ಇದ್ದೀನಿ. ಮೊಸರು ಆಗಿರ್ಬೋದು, ಹಾಲು, ಜೇನುತುಪ್ಪ ಇದನ್ನೆಲ್ಲ ಹಾಕಿ ನಾವು ಅಭಿಷೇಕವನ್ನು ಮಾಡ್ತೀವಿ. ಹಾಗೆ ಬೇಳೆಯನ್ನು ಕೂಡ ಬೇಯೋದಕ್ಕೆ ಅಂತ ಇಟ್ಟಿದ್ದೆ. ನಮ್ಮ ಮನೆಯವರಿಗೆ ದೇವರು ಅಂದರೆ ತುಂಬ ಭಕ್ತಿ, ತುಂಬ ಪ್ರೀತಿ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಪ್ರತಿ ಸಾರಿನೂ ಅಷ್ಟೇ ನಮ್ಮ ಮನೆಯಲ್ಲಿ ಅವರೇ ಪೂಜೆ ಮಾಡೋದು ಈ ಥರ ಹಬ್ಬದ ದಿನಗಳಲ್ಲಿ. ಇವಾಗ ಎಲ್ಲ ಪೂಜೆ ಮುಗಿಸ್ಕೊಂಡಿದ್ದಾದಮೇಲೆ ಒಂದು ಒಳ್ಳೆ ಹೊಸ ನಾವು ಕರ್ಚಿಫನ್ನು ತಗೊಂಡು ದೇವರನ್ನೆಲ್ಲ ಒರೆಸ್ತೀವಿ. ಅದರಿಂದ ಒರೆಸಿದಾದ್ಮೇಲೆ ಎಲ್ಲ ಮುಗಿಸಿದಾದ್ಮೇಲೆ ಮತ್ತೆ ಒಂದು ಸರಿ ಎಲ್ಲ ಚೆನ್ನಾಗಿ ಪೂಜೆ ಮಾಡಿ ನಾವಿಲ್ಲಿ ಮಂಗಳಾರತಿಯನ್ನು ಮಾಡ್ತೀವಿ. ದೇವಿಗೆ ನಾವಿಲ್ಲಿ ಪುಟಾಣಿ ಸಕ್ಕರೆ ನೈವೇದ್ಯ ಮಾಡ್ತಾ ಇದ್ದೀವಿ. ದೇವಿಗೆ ತುಂಬ ಇಷ್ಟ ಪುಟಾಣಿ ಸಕ್ಕರೆ ಅಂದರೆ. ಕಂಪಲ್ಸರಿ ನೀವು ಹೋಳಿಗೆ ಮಾಡಿ ಏನೇ ಮಾಡಿ ಪುಟಾಣಿ ಸಕ್ಕರೆ ಮಾತ್ರ ಒಂದು ಸರಿ ಆದರೂ ನೀವು ನೈವೇದ್ಯಕ್ಕೆ ಇಡಲೇಬೇಕು. ನಾವಿಲ್ಲಿ ಇದೇ ಹಾಲಲ್ಲಿ ಕೂಡಿಸ್ತೀವಿ. ಹಾಗೆ ಈ ಸೋಫಾ ಏನಿತ್ತಲ್ಲ, ಈ ಸೋಫಾನ ಕ್ಲೀನಾಗಿ ವಾಶ್ ಮಾಡಿ ಇದನ್ನು ಡ್ರೈ ಆಗೋದಕ್ಕೆ ಅಂತ ಬಿಟ್ಟಿರ್ತೀವಿ. ಇವಾಗ ಡ್ರೈ ಎಲ್ಲ ಹಾಕಿದೆ. ಸೊ ಹಾಗಾಗಿ ನಾನಿವಾಗ ದೇವಿನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಗಂಜಲವನ್ನು ಎಲ್ಲ ಕಡೆಗೂ ಪ್ರೇಕ್ಷಣೆ ಮಾಡಿದ್ದಾದಮೇಲೆ ದೇವಿನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಾವು ಅಷ್ಟದಳದ ಕಮಲವನ್ನು ಬಿಡಿಸ್ಬೇಕಾಗತ್ತೆ. ಅದೇ ತುಂಬ ಶ್ರೇಷ್ಠವಾಗಿರುವಂತಹ ರಂಗೋಲಿ. ನೀವು ಬೇರೆ ಯಾವುದೇ ಡಿಸೈನ್ ತೆಗೆಯೋದಕ್ಕಿಂತ ಅಷ್ಟದಳದ ಕಮಲವನ್ನು ತೆಗೆಯೋದು ತುಂಬಾ ಒಳ್ಳೆಯದು. ಮತ್ತು ಅಕ್ಕಪಕ್ಕ ಶುಭ ಲಾಭ ಅಂತ ಬರೆದಿದ್ದೀನಿ. ಇವಾಗ ನಾನು ಲಕ್ಷ್ಮೀ ಆವಾಹಯಾಮಿ, ಲಕ್ಷ್ಮೀ ಪೂಜಯಾಮಿ, ಲಕ್ಷ್ಮೀ ಸ್ಥಾಪಯಾಮಿ ಅಂತ ಮಂತ್ರಗಳನ್ನು ಹೇಳಿಕೊಂಡು ಅರಿಶಿನ, ಕುಂಕುಮ ಮತ್ತು ಹೂವನ್ನು ಹಾಕಿದಾದ್ಮೇಲೆ ನಾನಿಲ್ಲಿ ಮೇಲೆ ಒಂದು ಹೊಸ ಬಟ್ಟೆಯಿಂದ ಎಲ್ಲನೂ ಕವರ್ ಮಾಡಿದ್ದೀನಿ. ಡೈರೆಕ್ಟಾಗಿ ಹಾಗೆ ಕೂಡ್ಸೋಕ್ಕಾಗಲ್ಲ ಅಲ್ವಾ ಲಕ್ಷ್ಮಿನ. ಮೇಲೆ ಒಂದು ಬಟ್ಟೆನ ಹಾಕಿ ಇವಾಗ ಅಕ್ಕಿ ಕಾಳುಗಳನ್ನು ಹಾಕ್ತಾ ಇದ್ದೀವಿ. ಒಂದೊಂದೇ ಇಂಟೆನ್ಷನ್ಗಳನ್ನು ಹೇಳ್ಕೊಂಡು ಈ ಥರ ನಾವು ಅಕ್ಕಿಯನ್ನು ಹಾಕ್ತಾ ಇದ್ದೀವಿ. ಹಾಗೆ ನಮ್ಮ ಮನೆಯವರು ಕೂಡ ಅಷ್ಟೇ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಕಳಶ ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಈ ಥರ ಪದ್ಧತಿಯಿಂದ ನಾವು ಕಳಶ ಪ್ರತಿಷ್ಠಾಪನೆ ಮಾಡ್ತೀವಿ. ಇಲ್ಲಿ ಅಕ್ಕಿಯನ್ನು ಹಾಕಿದ್ದಾದ್ಮೇಲೆ ಅರಿಶಿನ, ಕುಂಕುಮ, ಹೂವನ್ನು ಹಾಕಿಬಿಟ್ಟು ನಾವಿಲ್ಲಿ ಬಿಂದಿಗೆಯನ್ನು ಇಡ್ತಾ ಇದ್ದೀವಿ. ಈ ಬಿಂದಿಗೆಯಲ್ಲಿ ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ನೀವು ಏನಾದರೂ ಧಾನ್ಯಗಳನ್ನು ಇದರಲ್ಲಿ ಹಾಕಿರಬೇಕು. ಹಾಕಿದ್ದಾದ್ಮೇಲೆ ನಾನು ಹಾಗೆ ನಮ್ಮ ಮನೆಯವರು ಒಂದು ಇಂಟೆನ್ಷನ್ ಅಥವಾ ನಮ್ಮ ಒಂದು ಗುರಿಯನ್ನು ದೇವರಿಗೆ ಹೇಳ್ಕೊಂಡು ಮಂತ್ರಗಳನ್ನು ಪಠನೆ ಮಾಡಿಕೊಂಡು ನಾವಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಪ್ರತಿಷ್ಠಾಪನೆ ಮಾಡಿದ್ದಾದ್ಮೇಲೆ ಕಳಶದಲ್ಲಿ ನಾವು ಏನೇನು ಹಾಕ್ತೀವಿ ಅಂದರೆ ಕಲ್ಲು ಸಕ್ಕರೆ ಆಗಿರ್ಬೋದು, ಬಾದಾಮು, ಗೋಡಂಬಿ, ಲಾವಂಚ ಬೇರು, ಹಾಗೆ ಲಕ್ಷ್ಮಿ ಕಾಯಿನ್ ಅನ್ನ ಹಾಕ್ತೀವಿ. ಕೆಂಪು ಗುಲಗಂಜಿ, ಬಿಳಿ ಗುಲಗಂಜಿ, ಕವಡೆ ಆಗಿರ್ಬೋದು, ಲಕ್ಷ್ಮಿಗೆ ಪ್ರಿಯವಾಗಿರೋ ಪ್ರತಿಯೊಂದು ವಸ್ತುವನ್ನು ನಾವು ಕಳಶದಲ್ಲಿ ಹಾಕ್ತೀವಿ. ಲಕ್ಷ್ಮಿ ಕುಂಚವನ್ನ ಯಾವ ಥರ ಇಡೋದು, ಲಕ್ಷ್ಮಿಗೆ ಯಾವ ಥರ ಸೀರೆಯನ್ನು ಉಡಿಸಿದ್ದೀನಿ, ದೇವರಿಗೆ ಯಾವ ಥರ ಉಡಿಯನ್ನು ತುಂಬಬೇಕು ಅಂತ ಕೂಡ ಹೇಳಿದ್ದೀನಿ. ಲಕ್ಷ್ಮಿಗೆ ನಾವು ಯಾವ ಥರ ಮಂಗಳಾರತಿಯನ್ನು ಮಾಡಿದ್ದೀವಿ ಪ್ರತಿಯೊಂದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲನೂ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ, ತುಂಬ ಲೆಂತಿ ವಿಡಿಯೋ ಆಗುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ವರಮಹಾಲಕ್ಷ್ಮಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಆಯುಷು, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಎಲ್ಲರಿಗೂ ವಿಶ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬೈ.